Hi, my dear students. Today I am going to explain transmission media. So, what is the meaning of transmission media and explain the types of transmission media? Transmission media andre ಇದು ಒಂದು ಕಮ್ಯುನಿಕೇಶನ್ ಚಾನಲ್. ಟ್ರಾನ್ಸ್ಮಿಷನ್ ಮೀಡಿಯಾ ಅನ್ನೋದು ಒಂದು ಕಮ್ಯುನಿಕೇಶನ್ ಚಾನಲ್ ಇನ್ಫಾರ್ಮೇಶನ್ ನ ಕ್ಯಾರಿ ಮಾಡ್ತಾ ಇರುತ್ತೆ. ಎಲ್ಲಿಂದ ಅಂದ್ರೆ ಸೆಂಡರ್ ಇಂದ ರಿಸೀವರ್ ವರೆಗೆ, ಅಥವಾ ಇದು ಕೇಬಲ್ಸ್ ಮುಖಾಂತರ ಇನ್ಫಾರ್ಮೇಶನ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಫ್ರಮ್ ಸೆಂಡರ್ ಟು ರಿಸೀವರ್ ಅಂತ ಹೇಳ್ಬೋದು. ದ ಮೀಡಿಯಾ ಆರ್ ಕೇಬಲ್ಸ್ ದಟ್ ಆರ್ ಕನೆಕ್ಟೆಡ್ ಟೂ ಆರ್ ಮೋರ್ ವರ್ಕ್ ಸ್ಟೇಷನ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತೀವಿ. ಅಥವಾ ಟ್ರಾನ್ಸ್ಮಿಷನ್ ಮೀಡಿಯಾ ಇಸ್ ಎ ಕಮ್ಯುನಿಕೇಶನ್ ಚಾನಲ್ ದಟ್ ಕ್ಯಾರೀಸ್ ದ ಇನ್ಫಾರ್ಮೇಶನ್ ಫ್ರಮ್ ಸೆಂಡರ್ ಟು ರಿಸೀವರ್. ಈ ಟ್ರಾನ್ಸ್ಮಿಷನ್ ಮೀಡಿಯಾ ಒಳಗಡೆ ಟೂ ಟೈಪ್ಸ್ ಬರುತ್ತೆ. ಒಂದು ಬಂದು ಗೈಡೆಡ್ ಮೀಡಿಯಾ, ಇನ್ನೊಂದು ಬಂದು ಅನ್ಗೈಡೆಡ್ ಮೀಡಿಯಾ. ಗೈಡೆಡ್ ಮೀಡಿಯಾ ಅಂಡ್ ಅನ್ಗೈಡೆಡ್ ಮೀಡಿಯಾ ಅಂತೀವಿ. ಗೈಡೆಡ್ ಮೀಡಿಯಾ ಒಳಗಡೆ the following are the types of guided media. In that, the first one is called twisted pair cable, coaxial cable, fiber optic cable. These are the types of guided media antivi. ಈ ಟ್ರಾನ್ಸ್ಮಿಷನ್ ಮೀಡಿಯಾ ಅನ್ನೋದು 1 ಮಾರ್ಕ್ಸ್ ಒಳಗಡೆ ಡೆಫಿನೇಷನ್ ಆಗಿ ಹೇಳ್ತಾರೆ. ವಾಟ್ ಇಸ್ ಎ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ. ಎ ಟ್ರಾನ್ಸ್ಮಿಷನ್ ಮೀಡಿಯಾ ಇಸ್ ಎ ಕಮ್ಯುನಿಕೇಶನ್ ಚಾನಲ್ ದಟ್ ಕ್ಯಾರೀಸ್ ದ ಇನ್ಫಾರ್ಮೇಶನ್ ಫ್ರಮ್ the sender to the receiver. The next one is called twisted pair. What is the meaning of twisted pair? Means the wires are comes in pairs, ಅಥವಾ the pair of wires are twisted around each other. The wires are comes in pairs. ಇಲ್ಲಿ wires ಅಂದ್ರೆ ಒಂದು ಅಥವಾ ಎರಡು ವೈರ್ ಪೇರ್ಸ್ ತರ ಇರುತ್ತಲ್ಲಿ, ಎರಡು ಪೇರ್ ಆಗಿ. pair of wires are ಏನಾಗಿರುತ್ತೆ ಅಂದ್ರೆ ಒಂದಕ್ಕೊಂದು ಟ್ವಿಸ್ಟ್ ಆಗಿರುತ್ತಲ್ಲಿ. These are also called as a twisted pair antivi. The wires are comes in pairs. The pair of wires are twisted around each other ಅಂತ ಹೇಳ್ತೀವಿ. ಈ ಟ್ವಿಸ್ಟೆಡ್ ಪೇರ್ ಅಡ್ವಾಂಟೇಜಸ್ ಏನು ಅಂತ. ಈ ಟ್ವಿಸ್ಟೆಡ್ ಪೇರ್ ಅಡ್ವಾಂಟೇಜಸ್ ಬಂತು ಅಂತ ಹೇಳಿದಾಗ ಇದು ತುಂಬಾ ಸಿಂಪಲ್, ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಫ್ಲೆಕ್ಸಿಬಲ್ ಅಂದ್ರೆ ಇಟ್ ಇಸ್ ಎ ವೆರಿ ಈಸಿ ಟು ಮೂವ್, ಇಟ್ ಇಸ್ ಎ ವೆರಿ ಈಸಿ ಟು ಬೆಂಡ್, ಇಟ್ ಇಸ್ ವೆರಿ ಈಸಿ ಟು ಕ್ಯಾರಿ ಅಂತ ಹೇಳ್ತೀವಿ. ಇಟ್ ಇಸ್ ಎ ಈಸಿ ಟು ಕನೆಕ್ಟ್ ಅಂತ ಹೇಳ್ತೀವಿ. ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಇದನ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಹೋಗ್ಬೋದು, ಇದನ್ನ ಈಸಿಯಾಗಿ ಮೈಂಟೈನ್ ಮಾಡ್ಬೋದು. ಇಟ್ ಹ್ಯಾಸ್ ಎ ಲೋ ವೆಯ್ಟ್ ಅಂತ ಹೇಳ್ತೀವಿ. ಕಾಸ್ಟ್ ಕಡಿಮೆ ಇರುತ್ತೆ ಇದ್ರದ್ದು. ಯಾವುದು ಟ್ವಿಸ್ಟೆಡ್ ಪೇರ್ ಇರುತ್ತೆ ನೋಡಿ. ಇಟ್ ಈಸ್ ಸಿಂಪಲ್ ಅಂಡ್ ಫ್ಲೆಕ್ಸಿಬಲ್, ಇಟ್ ಈಸ್ ಈಸಿ ಟು ಕನೆಕ್ಟ್, ಇಟ್ ಈಸ್ ಈಸಿ ಟು ಇನ್ಸ್ಟಾಲ್ ಅಂಡ್ ಮೈಂಟೈನ್, ಇಟ್ ಹ್ಯಾಸ್ ಎ ಲೋ ವೆಯ್ಟ್ ಅಂಡ್ ಲೋ ಕಾಸ್ಟ್ ಅಂತ ಹೇಳ್ತೀವಿ. ಡಿಸ್ಅಡ್ವಾಂಟೇಜಸ್ ಬಂತು ಅಂತ ಹೇಳಿದಾಗ ಇಟ್ ಹ್ಯಾಸ್ ಎ ಲೋ ಬ್ಯಾಂಡ್ ವಿಡ್ತ್ ಅಂತೀವಿ. ಇಟ್ ಹ್ಯಾಸ್ ಎ ಲೋ ಬ್ಯಾಂಡ್ ವಿಡ್ತ್. ಇಲ್ಲಿ ಬ್ಯಾಂಡ್ ವಿಡ್ತ್ ಅಂತ ಹೇಳಿದ್ರೆ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಡೇಟಾನ ನಾವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಅಲ್ಲಿ ನೆಟ್ವರ್ಕ್ ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಆ ಟ್ರಾನ್ಸ್ಫರ್ ಮಾಡುವಂತ ವೇವ್ಸ್ ಬಂದು ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ ಬ್ಯಾಂಡ್ ವಿಡ್ತ್. ಇಟ್ ಹ್ಯಾಸ್ ಎ ಲೋ ಬ್ಯಾಂಡ್ ವಿಡ್ತ್ ಅಂತ ಹೇಳಿದ್ರೆ ಇಟ್ ಈಸ್ ಎನೇಬಲ್ ಟು ಕ್ಯಾರಿ ಎ ಸಿಗ್ನಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ವಿತೌಟ್ ಯೂಸಿಂಗ್ ರಿಪೀಟರ್ಸ್. ಅಂದ್ರೆ ಇದರಲ್ಲಿ ಸಿಗ್ನಲ್ಸ್ ನ ತುಂಬಾ ಡಿಸ್ಟೆನ್ಸ್ ಗೆ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ ರಿಪೀಟರ್ಸ್ ಯೂಸ್ ಮಾಡಿಲ್ಲ ಅಂದ್ರೆ. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್. ಇಟ್ ಹ್ಯಾಸ್ ಲೋ ಬ್ಯಾಂಡ್ ವಿಡ್ತ್, ಇಟ್ ಈಸ್ ಎನೇಬಲ್ ಟು ಕ್ಯಾರಿ ಸಿಗ್ನಲ್ಸ್ ಫಾರ್ ಲಾಂಗ್ ಡಿಸ್ಟೆನ್ಸ್ ವಿತೌಟ್ ಯೂಸಿಂಗ್ ರಿಪೀಟರ್ಸ್ ಅಂತ ಹೇಳ್ತೀವಿ ನಾವು. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಟೈಪ್ಸ್ ಆಫ್ ಟ್ವಿಸ್ಟೆಡ್ ಪೇರ್ಸ್. ಈ ಟೈಪ್ಸ್ ಆಫ್ ಟ್ವಿಸ್ಟೆಡ್ ಪೇರ್ಸ್ ಒಳಗಡೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ವಿಸ್ಟೆಡ್ ಪೇರ್ಸ್ ಬರುತ್ತೆ. ಒಂದ್ ಬಂದು ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತೀವಿ, ಅಂದ್ರೆ UTP ಅಂತೀವಿ. UTP ಇಸ್ ಕಾಲ್ಡ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ಇನ್ನೊಂದು ಬಂದು STP ಅಂತೀವಿ. STP ಇಸ್ ಕಾಲ್ಡ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ಯಾವುದು? ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತ ಹೇಳ್ತೀವಿ. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್. ಸರ್, unshielded twisted pair cables used for variety of electronic communications. Unshielded twisted pair cables are used for variety of electronic communications ಅಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಇದರಲ್ಲಿ ನಂಬರ್ ಆಫ್ ಅಂದ್ರೆ ಇದರಲ್ಲಿ ಅವೈಲೇಬಲ್ ಅಂದ್ರೆ ಒಂದು 5 ಕ್ಯಾಟಗರೀಸ್ ಅವೈಲೇಬಲ್ ಆಗಿದೆ ನಮಗೆ. ಈ 5 ಕ್ಯಾಟಗರೀಸ್ ಅಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4, ಕ್ಯಾಟಗರಿ 5 ಅಂತ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಲ್ಲಿ
5 ಕ್ಯಾಟಗರೀಸ್ ಬರುತ್ತೆ. ಆ 5 ಕ್ಯಾಟಗರೀಸ್ ಅಲ್ಲಿ ಫಸ್ಟ್ ಕ್ಯಾಟಗರಿ ಬಂದಾಗ ಅಥವಾ ಕ್ಯಾಟ್ 1 ಅಂತೀವಿ ಅಥವಾ ಕ್ಯಾಟಗರಿ 1 ಅಂತೀವಿ. ಕ್ಯಾಟ್ 1 ಅಲ್ಲಿ ಓನ್ಲಿ ವಾಯ್ಸ್ ಗ್ರೇಡ್ ಕಮ್ಯುನಿಕೇಶನ್ ಮಾತ್ರ ಇರುತ್ತೆ. ಇಲ್ಲಿ ನೋ ಡೇಟಾ ಟ್ರಾನ್ಸ್ಮಿಷನ್, ಬರೀ ವಾಯ್ಸ್ ಮಾತ್ರ ಟ್ರಾನ್ಸ್ಮಿಷನ್ ಆಗ್ತಾ ಇರುತ್ತೆ. ಇಲ್ಲಿ ಡೇಟಾನ ಟ್ರಾನ್ಸ್ಮಿಷನ್ ಮಾಡ್ಲಿಕ್ಕೆ ಆಗಲ್ಲ ಯಾವ್ದ್ರಲ್ಲಿ, ಕ್ಯಾಟಗರಿ 1 ಅಲ್ಲಿ. ಅದೇ ತರ ಕ್ಯಾಟಗರಿ 2 ಒಳಗಡೆ ನೋಡಿ, ಕ್ಯಾಟ್ 1 ಓನ್ಲಿ ವಾಯ್ಸ್ ಗ್ರೇಡ್ ಕಮ್ಯುನಿಕೇಶನ್ ಅಂಡ್ ನೋ ಡೇಟಾ ಟ್ರಾನ್ಸ್ಮಿಷನ್ ಅಂತ ಹೇಳಿದೆ. ಅಲ್ಲಿ ಕ್ಯಾಟಗರಿ 2 ಅಲ್ಲಿ ಡೇಟಾ ಗ್ರೇಡ್ ಟ್ರಾನ್ಸ್ಮಿಷನ್ ಅಂತೀವಿ. ಇಲ್ಲಿ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಹೋಗ್ಬೋದು. ಅಪ್ ಟು ಎಷ್ಟು ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ 4 Mbps ಅಂತ ಹೇಳ್ತೀವಿ. ಕ್ಯಾಟಗರಿ 2 ಅಲ್ಲಿ ಡೇಟಾ ಗ್ರೇಡ್ ಟ್ರಾನ್ಸ್ಮಿಷನ್ ಅಪ್ ಟು ಎಷ್ಟುವರೆಗೆ 4 ಮೆಗಾಬಿಟ್ಸ್ ಪರ್ ಸೆಕೆಂಡ್ಸ್ ವರೆಗೆ ಟ್ರಾನ್ಸ್ಮಿಷನ್ ಮಾಡ್ಕೊಂಡು ಹೋಗ್ತೀವಿ. ಅದೇ ತರ ಕ್ಯಾಟಗರಿ 3 ಅಲ್ಲೂ ಅಷ್ಟೇ ಇದನ್ನು ಡೇಟಾ ಗ್ರೇಡ್ ಟ್ರಾನ್ಸ್ಮಿಷನ್ ಮಾಡ್ತೀವಿ ಅಪ್ ಟು ಎಲ್ಲಿವರೆಗೆ ಅಂದ್ರೆ 10 Mbps ಅಂತ ಹೇಳ್ತೀವಿ. ಕ್ಯಾಟಗರಿ 4 ಅಲ್ಲೂ ಅಷ್ಟೇ ಡೇಟಾ ಗ್ರೇಡ್ ಟ್ರಾನ್ಸ್ಮಿಷನ್ ಮಾಡ್ತೀವಿ ಎಷ್ಟರವರೆಗೆ ಅಂತ ಹೇಳಿದ್ರೆ ಅಪ್ ಟು 16 Mbps ಅಂತ ಹೇಳ್ತೀವಿ, ಅಪ್ ಟು 16 Mbps. ಅದೇ ತರ ಕ್ಯಾಟಗರಿ 5 ಒಳಗಡೆನೂ ಅಷ್ಟೇ ಡೇಟಾ ಗ್ರೇಡ್ ಟ್ರಾನ್ಸ್ಮಿಷನ್ ಮಾಡ್ತೀವಿ ಅಪ್ ಟು ಎಷ್ಟು ಅಂದ್ರೆ 1000 Mbps. ದೀಸ್ ಆರ್ ದ categories of unshielded twisted pair. ಶೀಲ್ಡೆಡ್ ಟ್ವಿಸ್ಟೆಡ್ ಪೈರ್ ಅಂದ್ರೆ ಒಂದೊಂದು ಕೇಬಲ್ಸ್ ಸಪರೇಟ್ ಆಗಿ ಶೀಲ್ಡ್ ಆಗಿರುತ್ತೆ. ಒಂದೊಂದು ಕೇಬಲ್ಸ್ ಸಪರೇಟ್ ಆಗಿ ಶೀಲ್ಡ್ ಆಗಿರುತ್ತೆ. ಇದರಲ್ಲಿ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ, ವೈರ್ಸ್ಗೆ ಪ್ರೊಟೆಕ್ಷನ್ ಇರುತ್ತೆ. ಯಾಕೆ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳಿದ್ರೆ ವೈರ್ಸ್ ಮೇಲ್ಗಡೆ ಶೀಲ್ಡ್ ಆಗಿರೋದ್ರಿಂದ, ನಾನು ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ, ಅಲ್ಲಿ ಆ ವೈರ್ಸ್ ಮೇಲ್ಗಡೆ ಶೀಲ್ಡ್ ಆಗಿರೋದ್ರಿಂದ ಇದು ಸಿಗ್ನಲ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಇದ್ರ ಕಾಸ್ಟು ಜಾಸ್ತಿ ಇರುತ್ತೆ ಕಂಪೇರ್ ಟು ಯುಟಿಪಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಟ್ ಜಾಸ್ತಿ ಬರುತ್ತೆ. ಇದು ಸಿಗ್ನಲ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಇದು ತುಂಬಾ ಹೆವಿಯರ್ ಅಂತ ಹೇಳ್ತೀವಿ. ಬಟ್ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಒಳಗಡೆ ಕೇಬಲ್ಸ್ಗೆ 2 ಎಂಡ್ಸ್ಗೂ ಗ್ರೌಂಡಿಂಗ್ ರಿಕ್ವೈರ್ಮೆಂಟ್ ಇದೆ. ಇಟ್ ರಿಕ್ವೈರ್ಸ್ ಗ್ರೌಂಡಿಂಗ್ ಅಟ್ ಬೋತ್ ಎಂಡ್ಸ್ ಅಂತ ಹೇಳ್ತೀವಿ. ನೋಡೋಣ ಈಗ, ದಿಸ್ ಟೈಪ್ ಆಫ್ ಕೇಬಲ್ಸ್ ಕಮ್ಸ್ ವಿತ್ ಶೀಲ್ಡಿಂಗ್ ಆಫ್ ಇಂಡಿವಿಜುವಲ್ ಪೇರ್ ಆಫ್ ವೈರ್ಸ್ ಫಾರ್ ಬೆಟರ್ ಪ್ರೊಟೆಕ್ಷನ್ ಅಂತ ಹೇಳಿದಲ್ಲಿ. STP can generally ಅಥವಾ STP can greatly improve the signals. It is heavier and costlier. ಅಂದ್ರೆ ಈ ಕೇಬಲ್ಸ್ ಒಳಗಡೆ ಸಿಗ್ನಲ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಇದು ಕಾಸ್ಟ್ಲಿ ಅಂಡ್ ಹೆವಿಯರ್ ಅಂತ ಹೇಳ್ತೀವಿ ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ, UTP ಕಂಪೇರ್ ಮಾಡಿದಾಗ. ಇನ್ನೊಂದು ಪಾಯಿಂಟ್ ಹೇಳಿದೆ, ಇಟ್ ರಿಕ್ವೈರ್ಸ್ ಗ್ರೌಂಡಿಂಗ್ ಅಟ್ ಬೋತ್ ಎಂಡ್ಸ್ ಅಂತ. ಇಟ್ ರಿಕ್ವೈರ್ಸ್ ಗ್ರೌಂಡಿಂಗ್ ಅಟ್ ಬೋತ್ ಎಂಡ್ಸ್. ದೀಸ್ ಆರ್ ದ information of shielded twisted pairs ಅಂತ ಹೇಳ್ತೀವಿ. The next one is called coaxial cables. ಈ coaxial cables ಅಂತ ಹೇಳಿದ್ರೆ ಒಂದು ಕಂಡಕ್ಟರ್ ಕೇಬಲ್ ಮೇಲ್ಗಡೆ ಅಥವಾ ಎಲೆಕ್ಟ್ರಿಸಿಟಿ ವೈರ್ಸ್ ಮೇಲೆ ಶೀಲ್ಡ್ ಆಗಿರುತ್ತೆ. ಅದ್ರ ಮೇಲೆ ಒಂದು ಔಟರ್ ಲೇಯರ್ ಅಥವಾ ಔಟರ್ ಇನ್ಸುಲೇಷನ್ ಲೇಯರ್ ಸರೌಂಡ್ ಆಗಿರುತ್ತೆ. ನೋಡಿ, ಒಂದು ಕಂಡಕ್ಟರ್ ಕೇಬಲ್ ಮೇಲ್ಗಡೆ ಅಥವಾ ಎಲೆಕ್ಟ್ರಿಸಿಟಿ ವೈರ್ಸ್ ಮೇಲ್ಗಡೆ ಶೀಲ್ಡ್ ಆಗಿರುತ್ತೆ. ಯಾವ್ದ್ರಲ್ಲಿ? ಕೋಯಾಕ್ಸಿಯಲ್ ಕೇಬಲ್ಸ್ ಅಲ್ಲಿ. ನಾವು ಜಸ್ಟ್ ಲೈಕ್ ಅದ್ರ ಮೇಲ್ಗಡೆ ಕೋಯಾಕ್ಸಿಯಲ್ ಕೇಬಲ್ ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪಾ ಕೊಡಬಹುದು ಅಂತ ಹೇಳಿದ್ರೆ, ನಾವು ಡಿಶ್ ವೈರ್ ನೋಡಿದೀವಲ್ವಾ, ಆ ಡಿಶ್ ವೈರ್ ಅಲ್ಲಿ ನೋಡಿ, ಸೊ ಒಳಗಡೆ ಕೇಬಲ್ ಇರುತ್ತೆ, ಅದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ, ಸೊ ಅದ್ರ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ. ಈ ತರ ಡಿಫ್ರೆಂಟ್ ಲೇಯರ್ಸ್ ಬರುತ್ತೆ ನೋಡಿ. ಒಂದು ಕಂಡಕ್ಟರ್ ಕೇಬಲ್ ಮೇಲ್ಗಡೆ ಅಥವಾ ಎಲೆಕ್ಟ್ರಿಸಿಟಿ ವೈರ್ಸ್ ಮೇಲೆ ಶೀಲ್ಡ್ ಆಗಿರುತ್ತೆ, ಅದ್ರ ಮೇಲ್ಗಡೆ ಒಂದು ಔಟರ್ ಇನ್ಸುಲೇಷನ್ ಲೇಯರ್ ಸರೌಂಡ್ ಆಗಿರುತ್ತೆ. ಯಾವ್ದ್ರಲ್ಲಿ? ಕೋಯಾಕ್ಸಿಯಲ್ ಕೇಬಲ್ಸ್ ಅಲ್ಲಿ. ನೋಡಿ, ಇಟ್ ಈಸ್ ಎ 2 ಕಂಡಕ್ಟರ್ ಕೇಬಲ್ ಇನ್ ವಿಚ್ one conductor forms electromagnetic shield around the other ಅಂತ ಹೇಳಿದೆ. There are 2 types of coaxial cable. ಒಂದು ಬಂದು thick net cable, ಒಂದು ಬಂದು thin net cable ಅಂತೀವಿ. The thick net coaxial cable segment is 500 meters longer. The thin net coaxial cable segment is 185 meters long. Coaxial cables ಅಲ್ಲಿ 2 types of coaxial cables ಬರುತ್ತೆ. ಒಂದು ಬಂದು thick net coaxial cable, the one more is called thin net ಅಂತ ಹೇಳ್ತೀವಿ. thick net coaxial cable ಒಳಗಡೆ
segment is 500 meters long. Thin net ಒಳಗಡೆ the thin net coaxial cable segment is 185 meters long ಅಂತ. The last one is called fiber optical ಅಥವಾ optical fibers ಅಂತ ಹೇಳ್ತೀವಿ. ಸರ್ ಫೈಬರ್ ಆಪ್ಟಿಕಲ್ ಟ್ರಾನ್ಸ್ಮಿಷನ್ ಮೀಡಿಯಾ ಬಂದು ಇದು ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಸಣ್ಣ ಗ್ಲಾಸ್ ಲೈಟ್ ಬೀಮ್ ಇದರಲ್ಲಿ ಒಂದು ಸಣ್ಣ ಗ್ಲಾಸ್ ಲೈಟ್ ಬೀಮ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದರಲ್ಲಿ ಡೇಟಾನ ಲೈಟ್ ಬೀಮ್ ನಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ ಯೂಸಿಂಗ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದರಲ್ಲಿ ಮಾಡುವಂತ ಟೆಕ್ನಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಡೇಟಾನ ಲೈಟ್ ಬೀಮ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಯೂಸಿಂಗ್ ಯಾವ ಟೆಕ್ನಿಕ್ ಇಂದ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಟೆಕ್ನಿಕ್ ಇಂತ ಅಂತ ಹೇಳ್ತೀವಿ. ಆಕ್ಚುಲಿ ನಾನು ಕೆಳಗಡೆ ಒಂದು ಪಿಕ್ಚರ್ ತೋರಿಸಿದೀನಿ ಆಪ್ಟಿಕಲ್ ಫೈಬರ್ಸ್ ನೋಡಿ. ಇಲ್ಲಿ 4 ಲೇಯರ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಆಕ್ಚುಲಿ ಒಳಗಡೆ ಫಸ್ಟ್ ಸ್ಟಾರ್ಟಿಂಗ್ ಲೇಯರ್ ಬಂದು ಗ್ಲಾಸ್ ಕೋರ್ ಇರುತ್ತೆ, ಅದ್ರ ಮೇಲ್ಗಡೆ ಗ್ಲಾಸ್ ಕ್ಲಾಡಿಂಗ್ ಇರುತ್ತೆ, ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಬಫರ್ ಇರುತ್ತೆ, ಅದ್ರ ಮೇಲ್ಗಡೆ ಔಟರ್ ಜಾಕೆಟ್ ಇರುತ್ತೆ. ಸೊ ಇಷ್ಟೆಲ್ಲ ಈ ವೈರ್ಗೆ ಇಷ್ಟೆಲ್ಲ, ಯಾಕೆಂದ್ರೆ ಇದ್ರಲ್ಲಿ ತುಂಬಾ ಪಾಸ್ ಆಗೋದು ಯಾವುದು ಅಂತ ಹೇಳಿದ್ರೆ ಲೈಟ್ ವೇವ್ಸ್ ಮತ್ತೆ ಲೈಟ್ ಬೀಮ್ಸ್ ನ ಪಾಸ್ ಮಾಡೋದ್ರಿಂದ ಇದಕ್ಕೆ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ಅಲ್ಲಿ ನೋಡಿ. ಫೈಬರ್ ಆಪ್ಟಿಕ್ ಕೇಬಲ್ ಇಸ್ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್ ಮೀಡಿಯಾ. ಇದು ಒಂದು ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಹೇಳಿದ್ರೆ ಇಟ್ ಕಂಟೈನ್ಸ್ ಟಿನ್ನಿ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಫಿಲಿಮೆಂಟ್ಸ್ ದಟ್ ಕ್ಯಾರಿ ಲೈಟ್ ಬೀಮ್ಸ್. ಇಟ್ ಕಂಟೈನ್ಸ್ ಟಿನ್ನಿ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಫಿಲಮೆಂಟ್ಸ್ ದಟ್ ಕ್ಯಾರಿ ಲೈಟ್ ಬೀಮ್ಸ್ ಅಂತ ಹೇಳಿದ್ರೆ. ನಾನು ಆಗ್ಲೇ ಹೇಳಿದೆ ಇದ್ರಲ್ಲಿ ಡಿಜಿಟಲ್ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತೀವಿ ಕೇಬಲ್ಸ್ ಅಲ್ಲಿ. ಅದು ಯಾವ ತರಪ್ಪ ಅಂತ ಹೇಳಿದ್ರೆ ಪಲ್ಸಸ್ ಆಫ್ ಲೈಟ್ಸ್ ಅಲ್ಲಿ ಡಿಜಿಟಲ್ ಡೇಟಾ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ದ ಕೇಬಲ್ ವಯಾ ರ್ಯಾಪಿಡ್ ಪಲ್ಸಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಬಿಕಾಸ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಟ್ರಾನ್ಸ್ಮಿಟ್ ಡೇಟಾ ವಯಾ ಲೈಟ್ ವೇವ್ಸ್, ದೇ ಕ್ಯಾನ್ ಟ್ರಾನ್ಸ್ಫರ್ ಇನ್ಫಾರ್ಮೇಶನ್ ಅಟ್ ಹೈ ಸ್ಪೀಡ್ ಆಫ್ ಲೈಟ್. ನಾನು ಲಾಸ್ಟ್ ಪಾಯಿಂಟ್ ಆಗ್ಲೇ ಹೇಳಿದೆ, ಇದರಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತೀವಿ. ಈ ಟ್ರಾನ್ಸ್ಮಿಟ್ ಮಾಡೋ ಅಂತ ಟೆಕ್ನಿಕ್ ನ ಅಥವಾ ಮಾಡ್ಯುಲೇಷನ್ ನ ಏನಪ್ಪಾ ಕರಿತೀವಿ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ದ ಡೇಟಾ ಟು ಬಿ ಟ್ರಾನ್ಸ್ಮಿಟೆಡ್ ಈಸ್ ಮಾಡ್ಯುಲೇಟೆಡ್ ಆನ್ ಲೈಟ್ ಬೀಮ್ ಯೂಸಿಂಗ್ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಟೆಕ್ನಿಕ್. ನೋಡಿ, ಆಪ್ಟಿಕಲ್ ಫೈಬರ್ ಕೇಬಲ್ ಬಂದು ಇಟ್ ಈಸ್ ಎ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಮಿಷನ್. It contains tinny glass or plastic filaments that carry light beams ಅಂತ ಹೇಳಿದ್ರೆ ಇದರಲ್ಲಿ ಡಿಜಿಟಲ್ ಡೇಟಾನ ಟ್ರಾನ್ಸ್ಮಿಟ್ ಮಾಡಬಹುದು ಕೇಬಲ್ಸ್ ಮುಖಾಂತರ ಅಥವಾ ಪಲ್ಸಸ್ ಆಫ್ ಲೈಟ್ಸ್ ನ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. The one more is called the fiber optic cables transmit data via light waves. They can transfer information at high speed of light ಅಂತ ಹೇಳ್ತೀವಿ. ಆಕ್ಚುಲಿ ಎರಡು ಕೇಬಲ್ ಕಂಪೇರ್ ಮಾಡಿದಾಗ ಇದ್ರ ಒಳಗಡೆ ಬಂತು the advantages of fiber optic cable ಅಥವಾ optical fiber cable ಅಂದಾಗ ಅಡ್ವಾಂಟೇಜಸ್ ಬಂದಾಗ it transmit the data over long distance. ಅಂದ್ರೆ ಡೇಟಾನ ಲಾಂಗ್ ಡಿಸ್ಟೆನ್ಸ್ ವರೆಗೂ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಹೋಗುತ್ತೆ. ಟ್ರಾನ್ಸ್ಮಿಷನ್ ಸ್ಪೀಡ್ ಇಸ್ ವೆರಿ ಹೈ. ಬ್ಯಾಂಡ್ ವಿಡ್ತ್ ಈಸ್ ಅಪ್ ಟು 100 Gbps ಅಂತೀವಿ, ಗಿಗಾಬಿಟ್ಸ್ ಪರ್ ಸೆಕೆಂಡ್, 100 ಗಿಗಾಬಿಟ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಡಿಸ್ಅಡ್ವಾಂಟೇಜಸ್ ಬಂದಾಗ ಇದು ಕಾಸ್ಟ್ ಜಾಸ್ತಿ, ಇದಕ್ಕೆ ತುಂಬಾ ಕೇರ್ ತಗೊಬೇಕು. ಇನ್ಸ್ಟಾಲೇಷನ್ ಮಾಡುವಾಗ, ರಿಪೇರ್ ಮಾಡುವಾಗ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಅಂದ್ರೆ ವೆರಿ ಎಕ್ಸ್ಪೆನ್ಸಿವ್, ನೀಡ್ ಸ್ಪೆಷಲ್ ಕೇರ್ ಫಾರ್ ಇನ್ಸ್ಟಾಲೇಷನ್, ಡಿಫಿಕಲ್ಟ್ ಟು ರಿಪೇರ್. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಆಪ್ಟಿಕಲ್ ಫೈಬರ್ ಅಂತ ಹೇಳ್ತೀವಿ.